ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅಕ್ರಮದ ಆರೋಪ ಕೇಳಿಬರ್ತಾ ಇದೆ. ಬಿಜೆಪಿಯ ಶಾಸಕ ಗೂಳಿಹಟ್ಟಿ ಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಜಲಸಂಪನ್ಮೂಲ ಇಲಾಖೆ ಅಪರ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ಹನಿ ನೀರಾವರಿ ಪೈಪ್ಲೈನ್ ಕಾಮಗಾರಿಯಲ್ಲಿ ಅಕ್ರಮ ಆಗಿದೆ. ಒಂದೇ ದಿನ ಅಕ್ರಮವಾಗಿ 18,000 ಕೋಟಿ ಟೆಂಡರ್ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕೆಆರ್ಪಿಪಿ ಪಕ್ಷದ ವತಿಯಿಂದ ಬೃಹತ್ ಸಾರ್ವಜನಿಕ ಸಮಾವೇಶವನ್ನ ಆಯೋಜನೆ ಮಾಡಿದರು. ಹಿರಿಯೂರಿಗೆ ರೆಡ್ಡಿ ಬರ್ತಾ ಇದ್ದಂತೆ ಪೂರ್ಣ ಕುಂಭ ಹೊತ್ತು ನೂರಾರು ಮಹಿಳೆಯರು ಸ್ವಾಗತವನ್ನು ಕೋರಿದರು. ತೆರೆದ ವಾಹನದಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಪತ್ನಿಯ ಮೆರವಣಿಗೆ ಮಾಡಲಾಯಿತು. ಬೆಂಗಳೂರಿನ ಸುಧಾಮನಗರದ ಸಿಕೆಸಿ ಗಾರ್ಡನ್ನಲ್ಲಿರುವಂತಹ ಉದ್ಯಮಿ ಕೆಜಿಎಫ್ ಬಾಬು ತಂಗಿ ಮನೆಗೆ ದುಷ್ಕರ್ಮಿಗಳು ತಡರಾತ್ರಿ ಬೆಂಕಿಯನ್ನ ಹಚ್ಚಿದ್ದಾರೆ. ಸ್ಥಳಕ್ಕೆ ಸಂಪಂಗಿ ರಾಮನಗರ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಮನೆಯಲ್ಲಿ ಕೆಜಿಎಫ್ ಬಾಬು ಸಹೋದರ ನೂರ್ ಮೊಹಮ್ಮದ್, ಸಹೋದರಿ ಶಬ್ನಾಜ್ ಸುಲ್ತಾನ್ ವಾಸವಿದ್ರು. ಘಟನೆ ಸಂಬಂಧ ಕೆಜಿಎಫ್ ಬಾಬು ತಂಗಿ ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಕೆಜಿಎಫ್ ಬಾಬು, ನಾನು ಚುನಾವಣೆಯಲ್ಲಿ ನಿಲ್ತೀನಿ ಅಂತ ಯುವರಾಜ್ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟರು. ಒಂದು 15 ದಿವಸ ಮುಂದೆ ನನ್ನ ತಂಗಿಗೆ ಬಂದು ಯುವರಾಜ್ ಧಮಕಿ ಕೊಟ್ಟಿದ್ದಾರೆ. ಇಲ್ಲಿ ಮನೆ ಮುಂದೆನೇ ಬಂದು ಅವ್ರ ಜೊತೆಗೆ ಒಂದು 8-10 ಜನ ಹುಡುಗರು ಎಲ್ಲ ಬಂದು ಹೇಳಿದ್ದಾರೆ. ಆಮೇಲೆ ರಾತ್ರಿ ಎಲ್ಲ ಮಲಗಿದ್ದಾರೆ. ಮಲದಾಗ ನಾವು ಈ ಮನೆಗಳು ಹೊಡೆದಾಕಿದ್ದೀವಲ್ಲ, ಅದರಲ್ಲಿ ನಾನು ಸಕ್ಸಸ್ ಆಗಿಬಿಟ್ಟಲ್ಲ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗಸಂದ್ರದಲ್ಲಿ ಹೈಟೆನ್ಷನ್ ವೈರ್ ಕೆಳಗೆ ಮಸೀದಿ ನಿರ್ಮಾಣ ಮಾಡುತ್ತಿರುವಂತ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ಗೆ ಮನವಿ ಮಾಡಿದ ಸಮಸ್ತ ಹಿಂದೂ ಒಕ್ಕೂಟ ಮಸೀದಿ ತೆರವಿಗೆ ಆಗ್ರಹವನ್ನ ಮಾಡಿದೆ. ಇಲ್ಲದೇ ಇದ್ದಲ್ಲಿ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದೆ. ಪಿಟಿಸಿಎಲ್ ಗಮನಕ್ಕೆ ತಂದರೂ ಸಹ ಇದುವರೆಗೆ ಬೆಂಗಳೂರು ಮಹಾನಗರ ಪಾಲಿಕೆ ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷದಲ್ಲಿ ಸುಮಾರು 1,200 ಹಿಂದೂ ದೇವಸ್ಥಾನಗಳನ್ನು ಅಕ್ರಮ ಅನಧಿಕೃತ ಅಂತೇಳಿ ಡೆಮಾಲಿಷ್ ಮಾಡಿದ್ದಾರೆ, ತೆರವು ಮಾಡಿದ್ದಾರೆ. ಆದರೆ ಅನ್ಯಮತೀಯರ ಪ್ರಾರ್ಥನಾ ಸ್ಥಳಗಳು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಅಕ್ರಮವಾಗಿ ಕೆಪಿಟಿಸಿಎಲ್ನ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ಬಿಬಿಎಂಪಿನ ಯಾವುದೇ ಪ್ಲಾನ್ ಅಪ್ರೂವಲ್ ತೆಗೆದುಕೊಳ್ಳದೆ ಯಾವುದೇ ಅನುಮತಿ ಇಲ್ಲದೆ ಇಲ್ಲಿಗಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ದೂರನ್ನ ರಾಯಚೂರಿನಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಪಿಯು ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಲೇಜಿನ ಪ್ರಾಚಾರ್ಯರು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ವಿದ್ಯಾರ್ಥಿನಿಯನ್ನ ಆಗಾಗ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಲೈಂಗಿಕ ಕಿರುಕುಳದ ಜೊತೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರಂತೆ. ಈ ಕಾರಣದಿಂದಲೇ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೋಷಕರು ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಅಲ್ಲದೆ ಪೋಷಕರು ಲಿಂಗಸುಗೂರಿನ ಹಾಸ್ಟೆಲ್ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಷಕರ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಕಾಲೇಜಿನ ಪ್ರಾಚಾರ್ಯ ರಮೇಶ್ ತೆಗ್ಗಿನಮನಿ ತಲೆಮರೆಸಿಕೊಂಡಿದ್ದಾರೆ. ಗ್ರಾಹಕರೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ತೆಗೆದುಕೊಳ್ಳುವ ಮುನ್ನ ಎಚ್ಚರ. ಯಾಕಂದ್ರೆ ಸರ್ಕಾರದಿಂದ ಬಡವರಿಗೆ ವಿತರಿಸುವ ಅಕ್ಕಿಯಲ್ಲಿ ರಸಗೊಬ್ಬರದ ಹರಳುಗಳು ಪತ್ತೆಯಾಗಿವೆ. ತುಮಕೂರಿನ ಪಾವಗಡ ತಾಲೂಕಿನ ಯರ್ರಮ್ಮನಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ತಂದ ಅಕ್ಕಿಯಲ್ಲಿ ಗೊಬ್ಬರದ ಹರಳುಗಳು ಪತ್ತೆಯಾಗಿವೆ. ಗ್ರಾಮಸ್ಥರು ಕೂಡಲೇ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಗೆ ದೂರನ್ನು ಕೊಟ್ಟಿದ್ದಾರೆ. ಫುಡ್ ಇನ್ಸ್ಪೆಕ್ಟರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಧಿಕಾರ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೇಗವಾಗಿ ಕಾರು ಚಲಾಯಿಸಿ ಇಬ್ಬರ ಸಾವಿಗೆ ಕಾರಣನಾಗಿದ್ದಂಥ ಮಂಗಳೂರಿನ ಯೂಟ್ಯೂಬರ್ ಒಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಮ್ಯಾಡ್ ಇನ್ ಕುಡ್ಲಾ ಯೂಟ್ಯೂಬರ್ ಅರ್ಪಿತ್ ಬಂಧಿತ ಆರೋಪಿ. ಮಂಗಳೂರು ಹೊರವಲಯದ ಪಡುಪಣಂಬೂರು ಪೆಟ್ರೋಲ್ ಬಂಕ್ ಬಳಿ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ರು. ಉಡುಪಿಯಿಂದ ವಾಪಸ್ ಬರುವಾಗ ಹಿಟ್ ಅಂಡ್ ರನ್ ಮಾಡಿ ಅರ್ಪಿತ್ ಪರಾರಿಯಾಗಿದ್ದ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.